ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಪೈ ಪಿ ಯು ಟ್ಯೂಷನ್ಸ್. ಪ್ರೀವಿಯಸ್ ವಿಡಿಯೋದಲ್ಲಿ ಡಿಫ್ರೆನ್ಸ್ ಆಫ್ ಅ ಸೆಟ್ಸ್ ಬಗ್ಗೆ ತಿಳ್ಕೊಂಡಿದ್ವಿ ಆ್ಯಂಡ್ ಅದರ ರಿಲೇಟೆಡ್ ಎಲ್ಲ ಎಕ್ಸಸೈಸ್ ಸಮ್ಸ್ನೂ ಮಾಡಿದ್ವಿ ಎಕ್ಸಸೈಸ್ 1.4ಅಲ್ಲಿ. ಇವತ್ತಿನ ವಿಡಿಯೋದಲ್ಲಿ ನಾವು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಬಗ್ಗೆ ತಿಳ್ಕೊಳ್ಳೋಣ. ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಯೂನಿವರ್ಸಲ್ ಸೆಟ್ ತೊಗೊಳ್ಳೋಣ. ಯೂನಿವರ್ಸಲ್ ಸೆಟ್ನ ನಾವು ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಳ್ಳೋಣ. ಸೊ ನ್ಯಾಚುರಲ್ ನಂಬರ್ಸು ಯೂನಿವರ್ಸಲ್ ಸೆಟ್ ಆದರೆ ಆ್ಯಂಡ್ ವಿ ವಿಲ್ ಟೇಕ್ ಅ ಸಬ್ಸೆಟ್ ಆಫ್ ಯೂನಿವರ್ಸಲ್ ಸೆಟ್, ಎ ಸೆಟ್ ಅಂತ ತೊಗೊಳ್ಳೋಣ. ಎ ಸೆಟ್ಟು ಯೂನಿವರ್ಸಲ್ ಸೆಟ್ಗೆ ಸಬ್ಸೆಟ್ ಆಗುತ್ತೆ ಆ್ಯಂಡ್ ಆ ಸಬ್ಸೆಟ್ ಯಾವ ಥರ ಇರುತ್ತೆ? ಇಟ್ ಈಸ್ ಅ ಸೆಟ್ ಆಫ್ ಆಡ್ ನ್ಯಾಚುರಲ್ ನಂಬರ್ಸ್. ಓಕೆ, ಸೊ ಆಡ್ ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಳ್ಳೋಣ. ಈಗ ಯೂನಿವರ್ಸಲ್ ಸೆಟ್ಟಲ್ಲಿ ಎಲ್ಲ ಆಡ್ ನ್ಯಾಚುರಲ್ ನಂಬರ್ಸ್ನ ನಾವು ತೆಗೆದ್ರೆ ಯಾವ ನಂಬರ್ಸ್ ಉಳ್ಕೊಳ್ಳುತ್ತೆ ನಮಗೆ? ಸೆಟ್ ಆಫ್ ಆಲ್ ಈವನ್ ನ್ಯಾಚುರಲ್ ನಂಬರ್ಸ್ ಅಲ್ವಾ? ಸೊ ಈವನ್ ನ್ಯಾಚುರಲ್ ನಂಬರ್ಸ್ ಉಳ್ಕೊಳ್ಳುತ್ತೆ. ಈಗ ಯೂನಿವರ್ಸಲ್ ಸೆಟ್ನ ನಾವು ನ್ಯಾಚುರಲ್ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್ 1 ಅಂತ ತಗೊಳ್ಳೋಣ. ಅಂದರೆ 2 ಇಂದ ಸ್ಟಾರ್ಟ್ ಆಗುತ್ತೆ ಯೂನಿವರ್ಸಲ್ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸು. ಆ್ಯಂಡ್ ಎ ಸೆಟ್ನ ನಾವು ಸೆಟ್ ಆಫ್ ಆಲ್ ಪ್ರೈಮ್ ನಂಬರ್ಸ್ ಅಂತ ತಗೊಳ್ಳೋಣ. ಎ ಸೆಟ್ಟು ಪ್ರೈಮ್ ನಂಬರ್ಸ್ ಆದರೆ ಈ ಯೂನಿವರ್ಸಲ್ ಸೆಟ್ಟಲ್ಲಿ ನಾವು ಪ್ರೈಮ್ ನಂಬರ್ಸ್ನ ನಾವು ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋಂತಹ ನಂಬರ್ಸ್ಗಳೆಲ್ಲ ಯಾವ್ದ್ಯಾವುದು? ಸೆಟ್ ಆಫ್ ಕಾಂಪೋಸಿಟ್ ನಂಬರ್ಸ್ ಅಲ್ವಾ? ಸೊ ಕಾಂಪೋಸಿಟ್ ನಂಬರ್ಸ್. ಈಗ ಯೂನಿವರ್ಸಲ್ ಸೆಟ್ನ ನಾವು ಇಂಟೀಜರ್ಸ್ ಅಂತ ತಗೊಂಡ್ರೆ, ಸೊ ಇಂಟೀಜರ್ಸ್ ಝೆಡ್ಡಿಂದ ಡಿನೋಟ್ ಮಾಡ್ತೀವಿ ಅಲ್ವಾ? ಎಸ್. ಸೊ ಇಂಟೀಜರ್ಸ್ ಅಂತ ತಗೊಂಡ್ರೆ ಸೆಟ್ ಆಫ್ ಆಲ್ ನೆಗೆಟಿವ್ ನಂಬರ್ಸ್ನ ನಾವು ಎ ಸೆಟ್ ಆಗಿ ತಗೊಂಡ್ರೆ ಆ್ಯಂಡ್ ಇಂಟೀಜರ್ಸಲ್ಲಿ ನಾವು ನೆಗೆಟಿವ್ ನಂಬರ್ಸ್ನೆಲ್ಲ ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋಂತಹ ನಂಬರ್ಸ್ ಯಾವ್ದ್ಯಾವುದು? ನಾನ್ ನೆಗೆಟಿವ್ ನಂಬರ್ಸ್. ಕರೆಕ್ಟಾ? ಸೊ ನಾನ್ ನೆಗೆಟಿವ್ ಇಂಟೀಜರ್ಸ್ ನಮಗೆ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್, ಇಂಗ್ಲೀಷ್ ಆಲ್ಫಾಬೆಟ್ಸ್ ಅಂತ ತಗೊಳ್ಳೋಣ. ಸೊ ಆಲ್ಫಾಬೆಟ್ಸ್ ತಗೊಂಡ್ರೆ ಎ ಸೆಟ್ನ ನಾವು ಓವೆಲ್ಸ್ ಅಂತ ತಗೊಂಡ್ರೆ ಆ್ಯಂಡ್ ಉಳ್ಕೊಳ್ಳೋಂತಹ ಎಲ್ಲ ಲೆಟರ್ಸ್ಗಳು ಯಾವ್ದ್ಯಾವುದು? ಕಾನ್ಸನೆಂಟ್ಸ್ ಅಲ್ವಾ? ಎಸ್, ಕಾನ್ಸನೆಂಟ್ಸ್. ಹೀಗೆ ನಾವು ಸುಮಾರು ಎಕ್ಸಾಂಪಲ್ಸ್ಗಳನ್ನ ನಾವು ಕೊಡಬಹುದು. ಈ ಎಕ್ಸಾಂಪಲ್ಸ್ಗಳಿಂದ ನಮ್ಗೆ ಏನು ಅರ್ಥ ಆಗುತ್ತೆ? ಯೂನಿವರ್ಸಲ್ ಸೆಟ್ಗೆ ಒಂದು ಸಬ್ಸೆಟ್ ಎ ಅಂತ ತಗೊಂಡ್ರೆ ಆ್ಯಂಡ್ ಆ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸ್ಗಳನ್ನ ಬಿಟ್ಟು ಯೂನಿವರ್ಸಲ್ ಸೆಟ್ಟಲ್ಲಿ ಮಿಕ್ಕಿದೆಲ್ಲ ಎಲಿಮೆಂಟ್ಸ್ ನಾವು ಒಂದು ಸೆಟ್ಗೆ ಬರಿಬಹುದು ಅಲ್ವಾ? ಸೊ ಆ ಬರೆಯುವಂತಹ ಸೆಟ್ ಹೇಗಿರಬೇಕು ಅಂತ ಅಂದರೆ ಆ ಸೆಟ್ ಜೊತೆಗೆ ನಮ್ಮ ಎ ಸೆಟ್ ಏನಿದೆ ಕೊಟ್ಟಿರೋಂತಹ ಎ ಸೆಟ್ನ ನಾವು ಯೂನಿಯನ್ ಮಾಡಿದ್ರೆ, ಎರಡೂ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ನ ನಾವು ಜೊತೆಗೆ ಬರೆದ್ರೆ ಆ ಎಲ್ಲ ಎಲಿಮೆಂಟ್ಸ್ನ ಕಂಬೈನ್ ಮಾಡಿ ಬರೆದಾಗ ನಮಗೆ ಯೂನಿವರ್ಸಲ್ ಸೆಟ್ ಬರಬೇಕು. ಸೊ ಅಂತಹ ಸೆಟ್ನ ನಾವು ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ ಅಂತ ಕರಿತೀವಿ. ಇಲ್ಲಿ ಎ ಅನ್ನೋದು ಸೆಟ್ ಆದರೆ ಕಾಂಪ್ಲಿಮೆಂಟ್ ಆಫ್ ಸೆಟ್ ಎನ ನಾವು ಎ ಕಾಂಪ್ಲಿಮೆಂಟಿಂದ ಡಿನೋಟ್ ಮಾಡ್ತೀವಿ ಆ್ಯಂಡ್ ಇದನ್ನು ಸಿಂಪಲ್ಲಾಗಿ ಎ ಡ್ಯಾಶ್ ಅಂತಲೂ ಹೇಳ್ತೀವಿ. ಡೆಫಿನೇಷನ್ ನೋಡೋಣ. ಲೆಟ್ ಯು ಬಿ ದ ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ ಸಬ್ಸೆಟ್ ಆಫ್ ಯು. ಸೊ ಯು ಅನ್ನೋದು ಯೂನಿವರ್ಸಲ್ ಸೆಟ್ ಆ್ಯಂಡ್ ಎ ಅನ್ನೋದು ಯೂನಿವರ್ಸಲ್ ಸೆಟ್ನ ಸಬ್ಸೆಟ್ ಆದರೆ ದೆನ್ ದ ಕಾಂಪ್ಲಿಮೆಂಟ್ ಆಫ್ ಎ ಈಸ್ ದ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಯು ವಿಚ್ ಆರ್ ನಾಟ್ ದ ಎಲಿಮೆಂಟ್ಸ್ ಆಫ್ ಎ. ಅಂದರೆ ಎ ಸೆಟ್ಟಲ್ಲಿ ಇಲ್ಲದೇ ಇರೋಂತಹ ಎಲಿಮೆಂಟ್ಸ್ಗಳು ಆ್ಯಂಡ್ ಯೂನಿವರ್ಸಲ್ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸ್ನೆಲ್ಲ ಒಂದು ಸೆಟ್ಟಲ್ಲಿ ಹಾಕಿ ಬರೆದ್ರೆ ದಟ್ ಈಸ್ ನಥಿಂಗ್ ಬಟ್ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್. ಸೊ ಅದನ್ನು ನಾವು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಹೇಗೆ ಬರಿತೀವಿ? A complement is the set of all x such that x belongs to u and x doesn't belongs to a. So a ಸೆಟ್ಟಲ್ಲಿ ಇರಬಾರ್ದು, ಯೂನಿವರ್ಸಲ್ ಸೆಟ್ಟಲ್ಲಿ ಇರಬೇಕು. ಆರ್ ನಾವು ಇದನ್ನು a complement is equals to ಯೂನಿವರ್ಸಲ್ ಸೆಟ್ ಮೈನಸ್ ಎ ಸೆಟ್ ಅಂತಲೂ ಬರಿತೀವಿ. ನಾರ್ಮಲಾಗಿ ನಾವು ಪ್ರಾಬ್ಲಮ್ಸ್ಗಳಿಗೆ ಇದನ್ನು ಯೂಸ್ ಮಾಡೋದು. Venn diagram representation of complement of a set. So universal set 1 2 3 4 5 6 7 8 9 10 ಇದ್ದರೆ ಆ್ಯಂಡ್ ಎ ಸೆಟ್ಟು 1 3 5 7 9 ಇದ್ದರೆ ಎ ಕಾಂಪ್ಲಿಮೆಂಟ್ ಬರೀಬೇಕು. ಸೊ ಎ ಕಾಂಪ್ಲಿಮೆಂಟ್ ಏನು? ಯೂನಿವರ್ಸಲ್ ಸೆಟ್ ಮೈನಸ್ ಎ ಅಲ್ವಾ? ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಏನಲ್ಲಿರೋಂತಹ ಎಲಿಮೆಂಟ್ಸ್ನೆಲ್ಲ ರಿಮೂವ್ ಮಾಡಿ ಬರೀರಿ. ಸೊ ಈಗ 1 ಇದೆ ಎ ಸೆಟ್ಟಲ್ಲಿ, ಬರಿಬೇಕಾ? ನೋ. ಸೊ 2 ಇದೆ ಎ ಸೆಟ್ಟಲ್ಲಿ, 2 ಇಲ್ಲ, ಸೊ ವಿ ವಿಲ್ ರೈಟ್. ಆ್ಯಂಡ್ 3 ಇಲ್ಲೇನಿದೆ? 1 3 5 7 9 ಎಲ್ಲನೂ ಆಡ್ ನಂಬರ್ಸು. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಆಡ್ ನಂಬರ್ಸ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಎಲಿಮೆಂಟ್ಸು ಏನಾಗುತ್ತೆ? ಎ ಕಾಂಪ್ಲಿಮೆಂಟಲ್ಲಿ ಬರಿತೀವಿ. ಸೊ 2 4 6 8 10
ಇದನ್ನು ನಾವು ವೆನ್ ಡಯಾಗ್ರಾಮಲ್ಲಿ ಹಿಂಗೆ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ನೆಲ್ಲ ನಾವು ಸರ್ಕಲ್ ಒಳಗಡೆ ಬರಿತೀವಿ. ಈ ಕಾಂಪ್ಲಿಮೆಂಟಲ್ಲಿರುವಂತಹ ಎಲಿಮೆಂಟ್ಸ್ನ ನಾವು ಎ ಸೆಟ್ಟಿಂದ ಹೊರಗಡೆ ಬರಿತೀವಿ. ಬಟ್ ಆದರೆ ಎಲ್ಲನೂ ಈ ರೆಕ್ಟ್ಯಾಂಗಲ್ ಒಳಗಡೆನೇ ಇರಬೇಕು. ಯಾಕೆ? ಯೂನಿವರ್ಸಲ್ ಸೆಟ್ಟಲ್ಲಿ ಇರೋಂತಹ ಎ ಸೆಟ್ಟಲ್ಲಿ ಇಲ್ಲದೆ ಇರೋಂತಹ ಎಲಿಮೆಂಟ್ಸ್ ಏನಾಗುತ್ತೆ? ಎ ಕಾಂಪ್ಲಿಮೆಂಟ್ ಆಗುತ್ತೆ ಅಲ್ವಾ? ಸೊ ಒಂದೊಂದಾಗೆ ಎಲಿಮೆಂಟ್ಸ್ ಬರ್ಕೊಂಡೋಗೋಣ. ಎ ಸೆಟ್ಟಲ್ಲಿ ಏನಿದೆ? 1 3 5 7 9 ಆಡ್ ನಂಬರ್ಸು. ಈಗ ಇಲ್ಲಿ ಈವನ್ ನಂಬರ್ಸ್ ಬರ್ಕೊಂಡು ಹೋಗೋಣ. 2 4 6 8 10. ಸೊ ಏನಾಗುತ್ತೆ? ಎ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸ್, ಇಲ್ಲಿ ಎ ಕಾಂಪ್ಲಿಮೆಂಟಲ್ಲಿರುವಂತಹ ಎಲಿಮೆಂಟ್ಸ್. ಸೊ ಎರಡನ್ನೂ ನಾವು ಯೂನಿಯನ್ ಮಾಡಿದ್ರೆ ಏನಾಗುತ್ತೆ? ಯೂನಿವರ್ಸಲ್ ಸೆಟ್ ಬರುತ್ತೆ. ಕೆಲವೊಂದು ಪ್ರಾಪರ್ಟೀಸ್ ಇದೆ, ಅದನ್ನು ನೀವು ವೆನ್ ಡಯಾಗ್ರಾಮ್ ಮೂಲಕ ನೀವು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಕಾಂಪ್ಲಿಮೆಂಟ್ ಲಾಸ್ ಇದೆ ಎರಡು. ಯಾವುದ್ಯಾವುದು? ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯೂನಿವರ್ಸಲ್ ಸೆಟ್. ಅಂದರೆ ಎ ಸೆಟ್ಟು ಮತ್ತು ಎ ಕಾಂಪ್ಲಿಮೆಂಟ್ ಸೆಟ್ನ ನಾವು ಯೂನಿಯನ್ ಮಾಡಿದ್ರೆ ನಮಗೇನು ಬರುತ್ತೆ? ಯೂನಿವರ್ಸಲ್ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ ಬರುತ್ತೆ. ಅದೇ ಅಲ್ವಾ ಇಲ್ಲೂ ನಾವು ನೋಡಿದ್ದು. ಆ್ಯಂಡ್ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ನಲ್ ಸೆಟ್. ಎಸ್. ಸೊ ವೆನ್ ಡಯಾಗ್ರಾಮಲ್ಲೇ ನೋಡೋ ಹಾಗೆ ಸರ್ಕಲ್ ಒಳಗಡೆ ಬರೆಯುವಂತಹ ಎಲ್ಲ ಎಲಿಮೆಂಟ್ಸು ಎ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸು, ಆ್ಯಂಡ್ ಸರ್ಕಲ್ ಹೊರಗಡೆ ಬರೆಯುವಂಥ ಎಲ್ಲ ಎಲಿಮೆಂಟ್ಸು ಎ ಕಾಂಪ್ಲಿಮೆಂಟ್ಗೆ ಸೇರಿದ್ದು. ಸೊ ಏನಾಗುತ್ತೆ? ಇಲ್ಲಿ ಎರಡಕ್ಕೂ ಯಾವುದೂ ಕಾಮನ್ ರೀಸನ್ ಇಲ್ಲ. ಎ ಆ್ಯಂಡ್ ಎ ಕಾಂಪ್ಲಿಮೆಂಟ್ನ ಇಂಟರ್ಸೆಕ್ಷನ್ ಏನಾಗುತ್ತೆ? ನಲ್ ಸೆಟ್ ಆಗುತ್ತೆ. ಆ್ಯಂಡ್ ಡಿ ಮಾರ್ಗನ್ಸ್ ಲಾ, ಇದು ಮೇಯ್ನಾಗಿ ಇಂಪಾರ್ಟೆಂಟು. 3 ಮಾರ್ಕ್ಸ್ಗೆ ಕ್ವಶನ್ಸ್ ಕೇಳ್ತಾರೆ ಇದ್ರ ಮೇಲೆ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಅಂದರೆ ಎರಡು ಸೆಟ್ನ ನಾವು ಯೂನಿಯನ್ ಮಾಡಿ ಅದ್ರ ಕಾಂಪ್ಲಿಮೆಂಟ್ ತಗೊಂಡಾಗ ಬರೋಂತಹ ಸೆಟ್ಟು ಅದೇ ಎರಡು ಸೆಟ್ಸ್ನ ನಾವು ಕಾಂಪ್ಲಿಮೆಂಟ್ ತಗೊಂಡು ಇಂಟರ್ಸೆಕ್ಷನ್ ಮಾಡಿದಾಗ ಬರುವಂತಹ ಸೆಟ್ಗೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಇಲ್ಲಿ ಸೆಕೆಂಡ್ ಡಿ ಮಾರ್ಗನ್ಸ್ ಲಾ ಏನು ಹೇಳುತ್ತೆ? ಎರಡು ಸೆಟ್ಟು ಇಂಟರ್ಸೆಕ್ಷನ್ ಮಾಡ್ತೀರಾ. ಸೊ ಆ ಇಂಟರ್ಸೆಕ್ಷನ್ ಮಾಡಿ ಬರೋಂಥ ಸೆಟ್ಗೆ ಹೋಲ್ ಕಾಂಪ್ಲಿಮೆಂಟ್ ಹಾಕಿದಾಗ ಒಂದು ಸೆಟ್ ಬರುತ್ತೆ. ಓಕೆ. ಸೊ ದಟ್ ವಿಲ್ ಬಿ ಇಸ್ ಈಕ್ವಲ್ಸ್ ಟು ಎರಡು ಸೆಟ್ಗಳ ಕಾಂಪ್ಲಿಮೆಂಟ್ ಮಾಡಿದಾಗ ಕಾಂಪ್ಲಿಮೆಂಟ್ನು ಎಲ್ಲ ಸೇರಿ ಯೂನಿಯನ್ ಮಾಡಿದಾಗ ಬರೋಂತಹ ಸೆಟ್ಗೆ ಏನಾಗಿರುತ್ತೆ? ಈಕ್ವಲ್ ಆಗಿರುತ್ತೆ. ಸೊ ಇದನ್ನು ನೀವು ವೆರಿಫೈ ಅಂತಲೇ ಕೇಳ್ತಾರೆ ಮೇನ್ ಎಕ್ಸಾಮಲ್ಲಿ 3 ಮಾರ್ಕ್ಸಿಗೆ. ಲಾ ಆಫ್ ಡಬಲ್ ಕಾಂಪ್ಲಿಮೆಂಟೇಷನ್. ಸೊ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು? ಎ ಕಾಂಪ್ಲಿಮೆಂಟ್ ಆಲ್ರೆಡಿ ಒಂದ್ಸಲಿ ತೊಗೊಂಡಿರ್ತೀವಿ, ಮತ್ತೆ ನಾವು ಅದಕ್ಕೇ ಕಾಂಪ್ಲಿಮೆಂಟ್ ಹಾಕಿದಾಗ ನಮಗೆ ಪುನಃ ಎ ಸೆಟ್ಟೇ ಬರುತ್ತೆ. ಲಾಸ್ ಆಫ್ ಎಂಟಿ ಸೆಟ್ ಆ್ಯಂಡ್ ಯೂನಿವರ್ಸಲ್ ಸೆಟ್. ಸೊ ಎಂಟಿ ಸೆಟ್ಟಲ್ಲಿ ಯಾವುದೂ ಎಲಿಮೆಂಟ್ಸ್ ಇರಲ್ಲ. ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಹಾಕಿದಾಗ ನಮಗೇನು ಬರುತ್ತೆ? ಯೂನಿವರ್ಸಲ್ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸು ಬರುತ್ತೆ. ಆ್ಯಂಡ್ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಹಾಕಿದಾಗ ನಮಗೇನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಸೊ ನೀವು ಡೆಫಿನೇಷನ್ ಮೂಲಕ ನೋಡೋದಾದರೆ ಎ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ಸ್ ಟು ಏನು ಬರಿತೀವಿ? ಯೂನಿವರ್ಸಲ್ ಸೆಟ್ ಮೈನಸ್ ಎ ಅಲ್ವಾ? ಬಟ್ ಇಲ್ಲಿ 5 ಕಾಂಪ್ಲಿಮೆಂಟ್ ಇದೆ. 5 ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ ಮೈನಸ್ 5. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಇರೋಂತಹ ಎಲಿಮೆಂಟ್ಸ್ಗಳಲ್ಲಿ ಇಲ್ಲಿ 5ಅಲ್ಲಿ ಯಾವುದ್ಯಾವ್ದು ಎಲಿಮೆಂಟ್ಸ್ ಇರುತ್ತೆ? ಯಾವುದೇ ಎಲಿಮೆಂಟ್ಸ್ ಇರಲ್ಲ. ಸೊ ಕಳೆದ್ರೆ ಏನಾಗುತ್ತೆ? ಯೂನಿವರ್ಸಲ್ ಸೆಟ್ಟೇ ಉಳ್ಕೊಳ್ಳುತ್ತೆ. ನಮಗೆ ಯಾವುದೇ ಎಲಿಮೆಂಟ್ಸ್ ಏನಾಗುತ್ತೆ? ರಿಮೂವ್ ಆಗ್ತಾ ಇಲ್ಲ. ಆ್ಯಂಡ್ ಅಗೇನ್ ಇಲ್ಲಿ ಯೂನಿವರ್ಸಲ್ ಸೆಟ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯೂನಿವರ್ಸಲ್ ಸೆಟ್ ಮೈನಸ್ ಯೂನಿವರ್ಸಲ್ ಸೆಟ್. ಸೊ ಯೂನಿವರ್ಸಲ್ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸಲ್ಲಿ ಯೂನಿವರ್ಸಲ್ ಸೆಟ್ಟಲ್ಲಿರೋಂತಹ ಎಲ್ಲ ಎಲಿಮೆಂಟ್ಸ್ನು ಕಳೆದ್ರೆ ನಮಗೇನು ಬರುತ್ತೆ? ಎಂಟಿ ಸೆಟ್ ಬರುತ್ತೆ. ಓಕೆ. ಇಷ್ಟು ಪ್ರಾಪರ್ಟೀಸು ನೆನ್ಪಿಟ್ಕೊಳ್ಳಿ. ಎಕ್ಸಾಂಪಲ್ 22. ಸೊ ನಿಮಗೆ NCERTಲಿ ಎಕ್ಸಾಂಪಲ್ 22 ಅಂತ ಇದೆ. ಮೇಯ್ನ್ ಎಕ್ಸಾಮಲ್ಲಿ ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಈ ಥರ ಪ್ರಾಬ್ಲಮ್ಸು. ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ಸ್ ಟು 1 2 3 4 5 6. A set is equals to 2 3. B set is equals to 3 4 5. You should find A complement, B complement, A complement intersection B complement and A union B, and we should show that A union B whole complement is equals to A complement intersection B complement. ಫಸ್ಟು ಯೂನಿವರ್ಸಲ್ ಸೆಟ್ ಬರೀಬೇಕು. ಕೊಟ್ಟಿರೋಂತಹ ಡೇಟಾನ ಫಸ್ಟು ಬರೆದುಬಿಡಬೇಕು. 1 2 3 4 5 6 ಆ್ಯಂಡ್ ಎ ಸೆಟ್ ಬರೀಬೇಕು 2 3 ಆ್ಯಂಡ್ ಬಿ ಸೆಟ್ ಬರೀಬೇಕು. ಬಿ ಸೆಟ್ ಯಾವುದು? 3 4 5. ಓಕೆ. ಸೊ ಈಗ ಎ ಕಾಂಪ್ಲಿಮೆಂಟ್ ಕೇಳಿದ್ದಾರೆ ಅಲ್ವಾ? ಸೊ ಎ ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? ಯೂನಿವರ್ಸಲ್ ಸೆಟ್ ಮೈನಸ್ ಎ ಸೆಟ್. ಅಂದರೆ ಯೂನಿವರ್ಸಲ್ ಸೆಟ್ಟಲ್ಲಿ
ಎ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ನೆಲ್ಲ ರಿಮೂವ್ ಮಾಡಿ ಮಿಕ್ಕಿದ ಎಲಿಮೆಂಟ್ಸ್ ಬರೀಬೇಕು. ಸೊ 1 2 3 4 5 6 2 3 ರಿಮೂವ್ ಮಾಡಿದ್ರೆ ಏನು ಬರುತ್ತೆ? 1 4 5 6. ಇದು ಎ ಕಾಂಪ್ಲಿಮೆಂಟ್ ಆಗುತ್ತೆ. ಬಿ ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ಟಲ್ಲಿ ಬಿ ಸೆಟ್ಟಲ್ಲಿರೋಂತಹ ಎಲಿಮೆಂಟ್ಸ್ನೆಲ್ಲ ರಿಮೂವ್ ಮಾಡಬೇಕು. ಏನು ಬರುತ್ತೆ? 3 4 5ನ ರಿಮೂವ್ ಮಾಡಿದ್ರೆ ಇಲ್ಲಿ 1 2 6 ಉಳ್ಕೊಳ್ಳುತ್ತೆ. ಈಗ ನೆಕ್ಸ್ಟ್ ಏನು ಕೇಳಿದರೆ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿ. ಇವೆರಡರು ಇಂಟರ್ಸೆಕ್ಷನ್, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಇವೆರಡರಲ್ಲೂ ಕಾಮನ್ ಇರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು? 1 ಮತ್ತು 6. ಸೊ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಏನಾಗುತ್ತೆ? 1, 6. ನೆಕ್ಸ್ಟ್ ಏನು ಕೇಳಿದ್ದಾರೆ? ಎ ಯೂನಿಯನ್ ಬಿ ಅಂತ ಕೇಳಿದ್ದಾರೆ. ಎ ಯೂನಿಯನ್ ಬಿ ಏನು? ಎ ಮತ್ತು ಬಿ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸು ಬರಿಬೇಕು ಅಲ್ವಾ? ಸೊ ಏನಿದೆ? 2 3 ಇದೆ, 3 4 5 ಇದೆ. ಸೊ 2 3 4 5. ಸೊ ಏನೇನು ಕೇಳಿದ್ರು ಫೈಂಡ್ ಔಟ್ ಮಾಡಿ ಅಂತ ಎಲ್ಲನೂ ಫೈಂಡ್ ಔಟ್ ಮಾಡಾಯಿತು ಅಲ್ವಾ? ಎ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ್ವಿ, ಬಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ್ವಿ, ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಿದ್ವಿ, ಎ ಯೂನಿಯನ್ ಬಿನೂ ಫೈಂಡ್ ಔಟ್ ಮಾಡಿದ್ವಿ. ಈಗ ಶೋ ದಟ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಅಂತ ಕೇಳಿದ್ದಾರೆ ಅಲ್ವಾ? ಈಗ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀವಿ. ಇದೇನಾಗುತ್ತೆ? RHS ಆಗುತ್ತೆ ಅಲ್ವಾ? ಸೊ ಇದು RHS ಆಗುತ್ತೆ. LHS ಏನು? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಸೊ ಎ ಯೂನಿಯನ್ ಬಿ ಆಲ್ರೆಡಿ ಇದೆ. ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು? ಯೂನಿವರ್ಸಲ್ ಸೆಟ್ಟಲ್ಲಿ ನಾವು ಎ ಯೂನಿಯನ್ ಬಿ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ನೆಲ್ಲ ನಾವು ರಿಮೂವ್ ಮಾಡ್ತಾ ಇದ್ದೀವಿ. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ 2 3 4 5 ರಿಮೂವ್ ಮಾಡಿ. 1 2 3 4 5 6 ಇದೆ. 2 3 4 5 ರಿಮೂವ್ ಮಾಡಿದ್ರೆ ಏನು ಬರುತ್ತೆ? 1 6. ಸೊ ಅವಾಗ ಏನಾಗುತ್ತೆ? ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು 1, 6 ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ LHS. ಸೊ ನೀವು ಫೈನಲ್ ಆನ್ಸರ್ ನೀವು ಬರೀಲೇಬೇಕು. LHS ಇಸ್ ಈಕ್ವಲ್ಸ್ ಟು RHS ಅಂತ ಹಾಕ್ಬಿಟ್ಟು ಈ ಡಿ ಮಾರ್ಗನ್ಸ್ ಲಾ ಏನು ಕೊಟ್ಟಿದ್ದಾರೆ ಅದನ್ನು ನೀವು ಬರೀಬೇಕು. ಸೊ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಸೊ ನೀವಿಷ್ಟು ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಎಕ್ಸಸೈಸ್ 1.5 ಲೆಟ್ U is equals to 1 2 3 4 5 6 7 8 9, A is equals to 1 2 3 4, B is equals to 2 4 6 8 and C is equals to 3 4 5 6. So we should find A complement. A complement ಅಂದರೆ ಏನು? ಯೂನಿವರ್ಸಲ್ ಸೆಟ್ ಮೈನಸ್ ಎ ಸೆಟ್ ಇಸ್ ಈಕ್ವಲ್ಸ್ ಟು ಯಾವ್ದು ಎಲಿಮೆಂಟ್ಸ್ ಬರುತ್ತೆ? 1 2 3 4 5 6 7 8 9ಅಲ್ಲಿ 1 2 3 4 ರಿಮೂವ್ ಮಾಡಿ ಉಳಿದಿರೋದೇನು? 5 6 7 8 9. ಓಕೆ, ಬಿ ಕಾಂಪ್ಲಿಮೆಂಟ್ ಅಂತ ಅಂದರೆ ಯೂನಿವರ್ಸಲ್ ಸೆಟ್ ಮೈನಸ್ ಬಿ ಸೆಟ್. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಬಿ ಸೆಟ್ಟಲ್ಲಿರುವಂತಹ ಎಲಿಮೆಂಟ್ಸ್ನ ರಿಮೂವ್ ಮಾಡಿದ್ರೆ 2 4 6 8 ಎಲಿಮೆಂಟ್ಸ್ನ ರಿಮೂವ್ ಮಾಡಿದ್ರೆ 1 3 5 7 9. ಓಕೆ, ಎ ಯೂನಿಯನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಇದೆ ಅಲ್ವಾ? ಸೊ ಎ ಯೂನಿಯನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಬರೆಯೋಕ್ಕೆ ಫಸ್ಟು ನಾವು ಎ ಯೂನಿಯನ್ ಸಿ ಬರೀಬೇಕು. ಎ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ 1 2 3 4, ಸಿ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ 3 4 5 6. 3 4 ಆಲ್ರೆಡಿ ಬರೆದಿದ್ದೀವಿ, 5 6. ಸೊ ಎ ಯೂನಿಯನ್ ಸಿ ಹೋಲ್ ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ಟಲ್ಲಿ ಎ ಯೂನಿಯನ್ ಸಿನಲ್ಲಿರೋಂಥ ಎಲ್ಲ ಎಲಿಮೆಂಟ್ಸ್ ನಾವು ರಿಮೂವ್ ಮಾಡಬೇಕು. 1 2 3 4 5 6 ಬಿಟ್ಟು ಉಳಿದಿರೋಂತಹ ಎಲಿಮೆಂಟ್ಸು 7 8 9. ಆ್ಯಂಡ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇದೆ. ಸೊ ಎ ಯೂನಿಯನ್ ಬಿ ಫಸ್ಟ್ ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ? 1 2 3 4. ಬಿ ಸೆಟ್ಟಲ್ಲಿ ಯಾವ್ದಾವ್ದು ಎಲಿಮೆಂಟ್ಸ್ ಇದೆ? 2 4 6 8 ಇದೆ. 2 4 ಆಲ್ರೆಡಿ ಬರೆದಿದ್ದೀವಿ, 6 8. ಸೊ ಕಾಂಪ್ಲಿಮೆಂಟ್ ಅಂದರೆ 1 2 3 4 6 8 ಬಿಟ್ಟು ಎಲ್ಲ ಎಲಿಮೆಂಟ್ಸು ಬರೀಬೇಕು. ಸೊ 1 2 3 4 5 ಬರೀಬೇಕು, 6 ಬರೀಬಾರ್ದು, 7 9. ಆ್ಯಂಡ್ ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್. ಸೊ ಪ್ರಾಪರ್ಟಿ ಗೊತ್ತಿದೆ, ಎ ಕಾಂಪ್ಲಿಮೆಂಟ್ ಹೋಲ್ ಕಾಂಪ್ಲಿಮೆಂಟ್ ಏನು? ಎ ಅಂತ. ಸೊ ಇಸ್ ಈಕ್ವಲ್ಸ್ ಟು ಎ, ದಟ್ ಈಸ್ ಈಕ್ವಲ್ಸ್ ಟು 1 2 3 4. ಬಿ ಮೈನಸ್ ಸಿ ಹೋಲ್ ಕಾಂಪ್ಲಿಮೆಂಟ್. ಹೋಲ್ ಕಾಂಪ್ಲಿಮೆಂಟ್ ಮಾಡೋಕ್ಕೂ ಮುಂಚೆ ಬಿ ಮೈನಸ್ ಸಿ ಏನು? ಬಿ ಸೆಟ್ಟಲ್ಲಿ ಸಿ ಸೆಟ್ಟಲ್ಲಿರೋಂಥ ಎಲಿಮೆಂಟ್ಸ್ನೆಲ್ಲ ರಿಮೂವ್ ಮಾಡಿ ಬರೀರಿ.
ಸೊ 2 ಇದೆ, ಇಲ್ಲಿ 2 ಇದೆಯಾ? ಇಲ್ಲ. ಸೊ ಬಿ ಮೈನಸ್ ಸಿನಲ್ಲಿ ಎಲಿಮೆಂಟ್ ಬರುತ್ತೆ. 4, ಇಲ್ಲಿ 4 ಇದೆ, ಸೊ ವಿ ಶುಡ್ ನಾಟ್ ರೈಟ್. 6 ಇದೆ, ಇಲ್ಲೂ 6 ಇದೆ, ವಿ ಶುಡ್ ನಾಟ್ ರೈಟ್. ಆ್ಯಂಡ್ ಇಲ್ಲಿ 8 ಇದೆ, ಸೊ 8 ಬರೀಬೇಕು. ಈ ಎರಡು ಎಲಿಮೆಂಟ್ಸ್ನ ರಿಮೂವ್ ಮಾಡಿ ಯೂನಿವರ್ಸಲ್ ಸೆಟ್ಟಿಂದ. ಯಾವ್ದ್ಯಾವ್ದು ಬರುತ್ತೆ? 1, 3, 4, 5, 6, 7, 8 ಬರಲ್ಲ, 9 ಬರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. U is equals to A, B, C, D, E, F, G, H. Find the complements of the following sets. ಅಲ್ವಾ, ಎ ಬಿ ಸಿ ಇದೆ ಎ ಸೆಟ್ಟಲ್ಲಿ. ಸೊ ಎ ಕಾಂಪ್ಲಿಮೆಂಟ್ ಬರಿಬೇಕು ನಾವು. ಸೊ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಬಿ ಸಿ ಬಿಟ್ಟು ಮಿಕ್ಕಿರೋಂತಹ ಎಲಿಮೆಂಟ್ಸ್ ಡಿ, ಇ, ಎಫ್, ಜಿ, ಹೆಚ್. ಆ್ಯಂಡ್ ಬಿ ಸೆಟ್ಟಲ್ಲಿ ಯಾವ್ದ್ಯಾವ್ದಿದೆ? ಡಿ, ಇ, ಎಫ್, ಜಿ. ಸೊ ಈ 4 ಎಲಿಮೆಂಟ್ಸ್ ಇದೆ, ಆ 4 ಎಲಿಮೆಂಟ್ಸ್ ಬಿಟ್ಟು ಎಲ್ಲ ಎಲಿಮೆಂಟ್ಸು ಬರೀಬೇಕು. ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ, ಬಿ, ಸಿ, ಡಿ, ಇ, ಎಫ್, ಜಿ ಬಿಟ್ಟು ಹೆಚ್ ಬರೀಬೇಕು. ಆ್ಯಂಡ್ ಸಿನಲ್ಲಿ ಎ, ಸಿ, ಇ, ಜಿ ಇದೆ. ಸೊ ಆಲ್ಟರ್ನೇಟಿವ್ ಆಗಿ ಕೊಟ್ಟಿದ್ದಾರೆ ಎ, ಸಿ, ಇ, ಜಿ. ಸಿ ಕಾಂಪ್ಲಿಮೆಂಟಲ್ಲಿ ಯಾವ್ದ್ಯಾವ್ದು ಎಲಿಮೆಂಟ್ಸ್ ಬರುತ್ತೆ? ಬಿ, ಡಿ, ಎಫ್, ಹೆಚ್. ಆ್ಯಂಡ್ ಇಲ್ಲಿ ಡಿ ಸೆಟ್ಟಲ್ಲಿ ಎಫ್, ಜಿ, ಹೆಚ್, ಎ ಇದೆ. ಎಫ್, ಜಿ, ಹೆಚ್, ಎ. ಸೊ ಡಿ ಕಾಂಪ್ಲಿಮೆಂಟಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಬರುತ್ತೆ? ಬಿ, ಸಿ, ಡಿ ಆ್ಯಂಡ್ ಇ. ನೆಕ್ಸ್ಟ್ ಕ್ವಶನ್ ನೋಡೋಣ. Taking the set of natural numbers as the universal set, write down the complements of the following sets. ಸೊ ಇಲ್ಲಿ ಕೊಟ್ಟಿರೋಂತಹ ಎಲ್ಲ ಸೆಟ್ಸ್ಗೂ ಏನಾಗಿರುತ್ತೆ? ನ್ಯಾಚುರಲ್ ನಂಬರ್ಸು ಯೂನಿವರ್ಸಲ್ ಸೆಟ್ ಆಗಿರುತ್ತೆ. ಸೊ ಈಗ ಫಸ್ಟ್ ಏನು? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ಸೊ ಇದ್ರ ಕಾಂಪ್ಲಿಮೆಂಟ್ ಏನಾಗಿರುತ್ತೆ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್ ಆಗುತ್ತೆ. ಆ್ಯಂಡ್ ಸೆಕೆಂಡ್ ಒನ್, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಆಡ್ ನ್ಯಾಚುರಲ್ ನಂಬರ್. ಇದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಆನ್ ಈವನ್ ನ್ಯಾಚುರಲ್ ನಂಬರ್. ಸೊ ಇದು ಈವನ್ ಆಗುತ್ತೆ, ಇಲ್ಲಿ ಆಡ್ ಆಗುತ್ತೆ ಕಾಂಪ್ಲಿಮೆಂಟ್ ಅಂತ ಬಂದಾಗ. ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಅ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಅಲ್ವಾ. ಸೊ ಇಲ್ಲಿ ಈ ಸೆಟ್ಟಲ್ಲಿ ಎಲ್ಲ ಪಾಸಿಟಿವ್ ಮಲ್ಟಿಪಲ್ ಆಫ್ 3 ಇರುತ್ತೆ. ಬಟ್ ಕಾಂಪ್ಲಿಮೆಂಟ್ ತಗೊಂಡಾಗ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ನಾಟ್ ಅ ಮಲ್ಟಿಪಲ್ ಆಫ್ 3 ಅಂತ ಬರಿತೀವಿ. ಆ್ಯಂಡ್ ಫೋರ್ತ್ ಒನ್, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪ್ರೈಮ್ ನಂಬರ್. ಸ್ಟಾರ್ಟಿಂಗಲ್ಲೇ ಎಕ್ಸಾಂಪಲ್ ಹೇಳಿರೋ ಹಾಗೆ ಪ್ರೈಮ್ ನಂಬರ್ ಇದ್ದರೆ ಸೆಟ್ಟಲ್ಲಿ, ನಮಗೆ ಇನ್ನೊಂದು ಸೆಟ್ಟಲ್ಲಿ ಅಂದರೆ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ಯಾವ ಥರ ಎಲಿಮೆಂಟ್ಸ್ ಇರುತ್ತೆ? ಕಾಂಪೋಸಿಟ್ ನಂಬರ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತ ತೊಗೊಂಡಿರೋದ್ರಿಂದ ಇಲ್ಲಿ ಯೂನಿವರ್ಸಲ್ ಸೆಟ್ಟು ಏನಾಗುತ್ತೆ? ನ್ಯಾಚುರಲ್ ನಂಬರ್ಸ್ 1 to 3 ಇಂದ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ನಮಗೆ 1 ಅನ್ನೋದು ಪ್ರೈಮ್ ನಂಬರು ಅಲ್ಲ, ಕಾಂಪೋಸಿಟ್ ನಂಬರು ಅಲ್ಲ. ಸೊ ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ಟಲ್ಲಿ ನಮಗೆ ಕಾಂಪೋಸಿಟ್ ನಂಬರ್ ಜೊತೆಗೆ 1 ಕೂಡ ಇರುತ್ತೆ. ಆ್ಯಂಡ್ ಫಿಫ್ತ್ ಒನ್, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಡಿವಿಸಿಬಲ್ ಬೈ 3 and 5. ಸೊ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ಏನಿರುತ್ತೆ? ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ದಟ್ ಈಸ್ ನಾಟ್ ಡಿವಿಸಿಬಲ್ ಬೈ 3 and 5. ಸಿಕ್ಸ್ತ್ ಒನ್, ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ಅ ಪರ್ಫೆಕ್ಟ್ ಸ್ಕ್ವೇರ್. ಸೊ ಇಲ್ಲಿ ಈ ಸೆಟ್ಟಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇದ್ದರೆ, ಪರ್ಫೆಕ್ಟ್ ಸ್ಕ್ವೇರ್ ಯಾವ್ದ್ಯಾವ್ದು ಅಲ್ಲ ಅದೆಲ್ಲ ಏನಾಗಿರುತ್ತೆ? ಕಾಂಪ್ಲಿಮೆಂಟ್ ಆಫ್ ಅ ಸೆಟ್ಟಲ್ಲಿ ಇರುತ್ತೆ. ಸೊ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಇಸ್ ನಾಟ್ ಅ ಪರ್ಫೆಕ್ಟ್ ಸ್ಕ್ವೇರ್. And then set of all x such that x is a perfect cube. So complement set ಅಲ್ಲಿ ಏನಿರುತ್ತೆ? set of all x such that x is not a perfect cube. and ಇಲ್ಲಿ ಈ ಸೆಟ್ಟಲ್ಲಿ ಎಲಿಮೆಂಟ್ಸ್ ಯಾವ್ದು? set of all x such that x plus 5 is equals to 8 ಅಲ್ವಾ. ಸೊ x plus 5 is equals to 8 ಅಂದರೆ x is equals to 8 minus 5 that is nothing but 3. ಈ ಸೆಟ್ಟಲ್ಲಿ ನಮಗೆ ಬರೀ 3 ಇದೆ. ಆ್ಯಂಡ್ ಕಾಂಪ್ಲಿಮೆಂಟ್ ಅಂತ ಬಂದಾಗ 3 ಬಿಟ್ಟು ಎಲ್ಲ ನಂಬರ್ಸು ಇರುತ್ತೆ. ಸೊ ಹೇಗೆ ಬರಿಬೋದು? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ ಎಕ್ಸ್ ನಾಟ್ ಈಕ್ವಲ್ ಟು 3 ಹಿಂಗೂ ಬರಿಬೋದು. ಇಲ್ಲ ಅಂತಂದರೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದ್ಯಾಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಸೆಟ್ ಮೈನಸ್ 3 ಹಿಂಗೂ ಬರಿಬಹುದು. ನೆಕ್ಸ್ಟ್, set of all x such that 2x plus
5 is equals to 9. So 2x plus 5 is equals to 9 ಇದೆ. 2x plus 5 is equals to 9. 2x ಏನಾಗುತ್ತೆ 9 minus 5 ಆಗುತ್ತೆ. 9 minus 5 is nothing but 4. ಸೊ x ಏನಾಗುತ್ತೆ x is equals to 4 divided by 2. ಸೊ x is equals to ಏನಾಗುತ್ತೆ 2 ಆಗುತ್ತೆ. ಈಗ ಈ ಸೆಟ್ಟಲ್ಲಿ ನಮ್ಗೆ ಏನಿರುತ್ತೆ 2 ಇರುತ್ತೆ ಆ್ಯಂಡ್ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ x belongs to natural number and x is not equal to 2. Okay, next set of all x such that x is greater than or equal to 7. So ಈಗ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ಏನಿರುತ್ತೆ set of all x such that x will be less than 7. ಈ ಸೆಟ್ಟಲ್ಲಿ ಏನಿದೆ set of all x such that x greater than or equal to 7 ಅಂದರೆ 7 ಜೊತೆಗೆ 7ಗಿಂತ ಜಾಸ್ತಿ ಇರೋಂತಹ ಎಲ್ಲ ನಂಬರ್ಸು ಇರುತ್ತೆ. ಸೊ ಇದ್ರ ಕಾಂಪ್ಲಿಮೆಂಟ್ ಏನಾಗುತ್ತೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಲೆಸ್ ದ್ಯಾನ್ 7 ಅಂದರೆ 7ಗಿಂತ ಕಡಿಮೆ ಇರೋಂತಹ ಎಲ್ಲ ನಂಬರ್ಸು ಇರುತ್ತೆ. ಲಾಸ್ಟ್ ಒನ್ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ ಎಕ್ಸ್ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಆ್ಯಂಡ್ 2x ಪ್ಲಸ್ 1 ಗ್ರೇಟರ್ ದ್ಯಾನ್ 10 ಅಂತ ಇದೆ ಅಲ್ವಾ. ಸೊ ಗ್ರೇಟರ್ ದ್ಯಾನ್ 10 2x is greater than 10 minus 1 ಆಗುತ್ತೆ and 2x greater than 9. So x greater than 9 by 2 that is nothing but x greater than 4.5. ಸೊ ಈ ಸೆಟ್ಟಲ್ಲಿ ನಮ್ಗೆ ಏನಾಗಿರುತ್ತೆ x ಏನಾಗಿರುತ್ತೆ ಗ್ರೇಟರ್ ದೆನ್ 4.5 ಅಂದರೆ 4.5ಗಿಂತ ಜಾಸ್ತಿ ಇರೋಂತಹ ಎಲ್ಲ ನ್ಯಾಚುರಲ್ ನಂಬರ್ಸು ಇರುತ್ತೆ. ಬಟ್ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ ನಮಗೇನಿರುತ್ತೆ ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್ x belongs to natural numbers and ಇಲ್ಲಿ x ಗ್ರೇಟರ್ ದ್ಯಾನ್ 4.5 ಇದೆ. ಸೊ ಕಾಂಪ್ಲಿಮೆಂಟ್ ಸೆಟ್ಟಲ್ಲಿ x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 4.5 ಇರುತ್ತೆ. ನೆಕ್ಸ್ಟ್ ಕ್ವಶನ್, ಇಫ್ ಯೂನಿವರ್ಸಲ್ ಸೆಟ್ ಇಸ್ ಈಕ್ವಲ್ಸ್ ಟು 1 2 3 4 5 6 7 8 9 ಆ್ಯಂಡ್ a is equals to 2 4 6 8, b is equals to 2 3 5 7, we should verify a union b whole complement is equals to a ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಇದು ಆಗಲೇ ಎಕ್ಸಾಂಪಲ್ 22ನಲ್ಲಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಇದನ್ನು ನಿಮಗೆ ಈ ಥರದ್ದು 3 ಮಾರ್ಕ್ಸ್ಗೆ ಕೇಳ್ತಾರೆ. ವೆರಿಫೈ ಡಿ ಮಾರ್ಗನ್ಸ್ ಲಾ ಅಂತ ಹೇಳ್ಬಿಟ್ಟು ಫಸ್ಟು ಏನು ಮಾಡಬೇಕು ಕೊಟ್ಟಿರೋಂತಹ ಸೆಟ್ಸ್ ಬರಿಬೇಕು. ಯೂನಿವರ್ಸಲ್ ಸೆಟ್ ಈಸ್ ಈಕ್ವಲ್ಸ್ ಟು 1 2 3 4 5 6 7 8 9. ಈಗ ಎ ಸೆಟ್ ಸೊ 2 4 6 8 ಆ್ಯಂಡ್ ಬಿ ಸೆಟ್ ಏನಾಗುತ್ತೆ 2 3 5 7. ಈಗ ಎಲ್ ಎಚ್ ಎಸ್ಗೆ ಏನು ಬೇಕು ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬೇಕು. ಫಸ್ಟು ಎ ಯೂನಿಯನ್ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಯೂನಿಯನ್ ಬಿ ಅಂದರೆ 2 ಇಲ್ಲಿ ಆರ್ಡ್ರಲ್ಲೇ ಬರ್ಕೊಂಡು ಹೋಗೋಣ. 2 3 4 ಇದೆ 5 6 7 8. ನೆಕ್ಸ್ಟ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು ಯೂನಿವರ್ಸಲ್ ಸೆಟ್ಟಲ್ಲಿ ಎ ಯೂನಿಯನ್ ಬಿ ಸೆಟ್ಟಲ್ಲಿರೋಂಥ ಎಲ್ಲ ಎಲಿಮೆಂಟ್ಸನ್ನು ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋದು ಸೊ 1 2 3 4 5 6 7 8 9ಅಲ್ಲಿ 2 3 4 5 6 7 8 ರಿಮೂವ್ ಮಾಡಿದ್ರೆ 1 ಆ್ಯಂಡ್ 9 ಉಳ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಎಲ್ ಎಚ್ ಎಸ್. ಆ್ಯಂಡ್ ಆರ್ ಎಚ್ ಎಸ್ಗೆ ಬರೋಣ. ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಫೈಂಡ್ ಔಟ್ ಮಾಡಬೇಕು. ಎ ಕಾಂಪ್ಲಿಮೆಂಟ್ ಅಂದರೆ ಎ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯೂನಿವರ್ಸಲ್ ಸೆಟ್ ಮೈನಸ್ ಎ ಸೆಟ್. ಸೊ ಏನಾಗುತ್ತೆ ಎ ಕಾಂಪ್ಲಿಮೆಂಟ್ 2 4 6 8ನೆಲ್ಲ ರಿಮೂವ್ ಮಾಡಿದ್ರೆ 1 3 5 7 9 ಆ್ಯಂಡ್ ಬಿ ಕಾಂಪ್ಲಿಮೆಂಟ್ ಯೂನಿವರ್ಸಲ್ ಸೆಟ್ ಮೈನಸ್ ಬಿ. ಸೊ 1 2 3 4 5 6 7 8 9ಅಲ್ಲಿ 2 3 5 7 ರಿಮೂವ್ ಮಾಡಿದ್ರೆ 1 4 ಸೊ 5 ರಿಮೂವ್ ಮಾಡ್ತಿದ್ದೀವಿ 6 ಬರೀಬೇಕು 7 ರಿಮೂವ್ ಮಾಡ್ತಿದ್ದೀವಿ 8 9 ಉಳ್ಕೊಳ್ಳುತ್ತೆ. ಆ್ಯಂಡ್ ಎಸ್ ಆರ್ ಎಚ್ ಎಸ್ ಅಲ್ಲಿ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇದೆ. ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎರಡೂ ಸೆಟ್ಟಲ್ಲೂ ಕಾಮನ್ ಆಗಿರೋಂತಹ ಎಲಿಮೆಂಟ್ಸ್ ಯಾವ್ದ್ಯಾವುದು 1 ಮತ್ತು 9. ಇದು ಆರ್ ಎಚ್ ಎಸ್ ಆಗುತ್ತೆ. ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಎರಡೂ ಕಡೆ ಏನಿರುತ್ತೆ ಎಲಿಮೆಂಟ್ಸು 1 9 ಇದೆ, ಇಲ್ಲೂ 1 9 ಇದೆ. ದೇರ್ ಫೋರ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ is equals to a complement intersection b complement.
ನಿಮಗೆ ಇಷ್ಟು ಬರೆದ್ರೆ ಏನಾಗುತ್ತೆ 3 ಮಾರ್ಕ್ಸ್ ಪಕ್ಕಾ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ ಸಮ್, ಎಸ್ ಸೇಮ್ ಯೂನಿವರ್ಸಲ್ ಸೆಟ್ ಎ ಸೆಟ್ ಬಿ ಸೆಟ್. ಸೊ ಇದನ್ನು ನಿಮಗೆ 3 ಮಾರ್ಕ್ಸ್ಗೆ ಕೇಳ್ತಾರೆ ಮೇನ್ ಎಕ್ಸಾಮಲ್ಲಿ. ಇದೇ ಥರ ವೆರಿಫೈ ಮಾಡಿ ಅಂತ ಕೇಳ್ತಾರೆ. ಸೊ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ವೆರಿಫೈ ಮಾಡಿ ಅಂತ. ಸೊ ಫಸ್ಟು ಯೂನಿವರ್ಸಲ್ ಸೆಟ್ ಬರ್ಕೊಳ್ತೀರಾ. 1 2 3 4 5 6 7 8 9 and a is equals to 2 4 6 8 and b is equals to 2 3 5 7. ಏನಾಗುತ್ತೆ ಇವಾಗ? ಎ ಇಂಟರ್ಸೆಕ್ಷನ್ ಬಿ ಫೈಂಡ್ ಔಟ್ ಮಾಡಬೇಕು. ಎ ಇಂಟರ್ಸೆಕ್ಷನ್ ಬಿ ಇಸ್ ಈಕ್ವಲ್ಸ್ ಟು, ಸೊ ಕಾಮನ್ ಇರೋಂತಹ ಎಲಿಮೆಂಟ್ ಯಾವ್ದ್ಯಾವುದು? ಒಂದೇ ಇರೋದು ಅಲ್ವಾ? ಸೊ 2 ಅಷ್ಟೇ ಕಾಮನ್ ಇರೋದು. ಇವಾಗ ಎಲ್ ಎಚ್ ಎಸ್ ಅಲ್ಲಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಬೇಕು. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಯೂನಿವರ್ಸಲ್ ಸೆಟ್ಟಲ್ಲಿ 2 ಎಲಿಮೆಂಟ್ ಬಿಟ್ಟು ಇನ್ನೆಲ್ಲ ಎಲಿಮೆಂಟ್ಸು ಬರೀಬೇಕು. ಸೊ 1 3 4 5 6 7 8 9 ಇದೇನಾಗುತ್ತೆ ನಮಗೆ ಎಲ್ ಎಚ್ ಎಸ್. ಈಗ ಆರ್ ಎಚ್ ಎಸ್ಗೆ ಏನೇನು ಬೇಕು? ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇದೆ ಆರ್ ಎಚ್ ಎಸ್ ಅಲ್ಲಿ. ಸೊ ನಮಗೆ ಎ ಕಾಂಪ್ಲಿಮೆಂಟ್ ಬೇಕು. ಎ ಕಾಂಪ್ಲಿಮೆಂಟ್ ಅಂದರೆ ಯೂನಿವರ್ಸಲ್ ಸೆಟ್ ಮೈನಸ್ ಎ. ಸೊ ಯೂನಿವರ್ಸಲ್ ಸೆಟ್ಟಲ್ಲಿ ಎ ಸೆಟ್ಟಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ನ ರಿಮೂವ್ ಮಾಡಿದ್ರೆ 2 4 6 8 ರಿಮೂವ್ ಮಾಡಿದ್ರೆ 1 3 5 7 9. ಬಿ ಕಾಂಪ್ಲಿಮೆಂಟ್ ಯೂನಿವರ್ಸಲ್ ಸೆಟ್ ಮೈನಸ್ ಬಿ ಸೆಟ್. ಸೊ ಏನಾಗುತ್ತೆ 2 3 5 7 ರಿಮೂವ್ ಮಾಡಿದ್ರೆ 1 4 6 8 9. ಈಗೇನು ಮಾಡಬೇಕು? ಎರಡೂ ಯೂನಿಯನ್ ಮಾಡಬೇಕು. ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು 1 3 4 5 6 7 8 9. ಸೊ ಇದು ಆರ್ ಎಚ್ ಎಸ್. ಸೊ ಎಲ್ ಎಚ್ ಎಸ್ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ನೋಡಿ, ಆರ್ ಎಚ್ ಎಸ್ ಅಲ್ಲಿರುವಂತಹ ಎಲ್ಲ ಎಲಿಮೆಂಟ್ಸ್ ನೋಡಿ. ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ದೇರ್ ಫೋರ್ ಎಲ್ ಎಚ್ ಎಸ್ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್ ಅಂದರೆ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಸೊ ವೆರಿಫೈ ಆಯಿತು. 5th ಕ್ವಶನ್, ಡ್ರಾ ಅಪ್ರಾಪ್ರಿಯೇಟ್ ವೆನ್ ಡಯಾಗ್ರಾಮ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಎ ಯೂನಿಯನ್ ಬಿಗೆ ನಾವು ಏನು ಮಾಡ್ತೀವಿ? ಸೊ ಎ ಸೆಟ್ಟು ಮತ್ತು ಬಿ ಸೆಟ್ನ ಏನು ಮಾಡ್ತೀವಿ? ಎರಡೂ ಶೇಡ್ ಮಾಡ್ತೀವಿ ಅಲ್ವಾ? ಸೊ ಎರಡೂ ಸರ್ಕಲ್ಸ್ನ ಶೇಡ್ ಮಾಡ್ತೀವಿ. ಬಟ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಬಂದಾಗ ಸೊ ಈ ಎರಡು ಸರ್ಕಲ್ಸ್ ಏನು ಶೇಡ್ ಮಾಡಿದ್ದೀವಿ ಅದನ್ನು ಬಿಟ್ಟು ಮಿಕ್ಕಿದ್ದ ರೀಜನ್ನ ನಾವು ಏನು ಮಾಡ್ತೀವಿ? ಶೇಡ್ ಮಾಡ್ತೀವಿ. ಸೊ ದಿಸ್ ಈಸ್ ದ ವೆನ್ ಡಯಾಗ್ರಾಮ್ ಫಾರ್ ಎ ಯೂನಿಯನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಸೆಕೆಂಡ್ ಒನ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ಇಲ್ಲಿ ಫಸ್ಟ್ ಏನು ಬೇಕು? ಎ ಕಾಂಪ್ಲಿಮೆಂಟ್ ಬೇಕು ಅಲ್ವಾ? ಸೊ ಇಲ್ಲಿ ಎ ಸೆಟ್ಟು ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಶೇಡ್ ಮಾಡಿದ್ದಾರೆ. ಸೊ ಇದು ಎ ಕಾಂಪ್ಲಿಮೆಂಟ್. ಇಲ್ಲಿ ಸೆಕೆಂಡ್ ಒನ್ನಲ್ಲಿ ಬಿ ಸೆಟ್ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ ಅಲ್ವಾ? ಸೊ ಬಿ ಕಾಂಪ್ಲಿಮೆಂಟ್ದು ವೆನ್ ಡಯಾಗ್ರಾಮ್ ಇದು ಬರುತ್ತೆ. ಆ್ಯಂಡ್ ಎರಡೂ ಇಂಟರ್ಸೆಕ್ಷನ್ ತೊಗೊಂಡ್ರೆ, ಈ ಎರಡೂ ವೆನ್ ಡಯಾಗ್ರಾಮ್ನ ಇಂಟರ್ಸೆಕ್ಷನ್ ತೊಗೊಂಡ್ರೆ ಕಾಮನ್ ರೀಜನ್ ಯಾವುದು? ಸೊ ಇಲ್ಲಿ ನೋಡ್ಬೋದು ಈ ರೀಜನ್ ಫುಲ್ ಏನು ಮಾಡಿದ್ದಾರೆ? ಶೇಡ್ ಮಾಡಿದ್ದಾರೆ ಅಲ್ವಾ? ಸೊ ದಿಸ್ ಈಸ್ ದ ಕಾಮನ್ ರೀಜನ್. ಇಂಟರ್ಸೆಕ್ಷನ್ ತೊಗೊಂಡ್ರೆ ಏನು ಬರುತ್ತೆ? ಸೊ ದಿಸ್ ಇಸ್ ದ ವೆನ್ ಡಯಾಗ್ರಾಮ್ ಫಾರ್ ಎ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಬಿ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್. ಈಗ ಎ ಇಂಟರ್ಸೆಕ್ಷನ್ ಬಿಗೆ ವೆನ್ ಡಯಾಗ್ರಾಮ್ ಏನು? ಇದು ಅಲ್ವಾ? ಸೊ ಇಲ್ಲಿ ಓನ್ಲಿ ಕಾಮನ್ ರೀಜನ್ ಇರುತ್ತೆ, ಇದಕ್ಕೆ ಮಾತ್ರ ಶೇಡ್ ಮಾಡ್ತೀವಿ. ಆ್ಯಂಡ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಕಾಂಪ್ಲಿಮೆಂಟ್ ಅಂತ ಬಂದಾಗ ಈ ಕಾಮನ್ ರೀಜನ್ನ ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಶೇಡ್ ಮಾಡ್ತೀವಿ. ಫೋರ್ತ್ ಒನ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ಸೊ ಇದು ಫಸ್ಟ್ ಒನ್ ಏನು? ಎ ಕಾಂಪ್ಲಿಮೆಂಟ್ ವೆನ್ ಡಯಾಗ್ರಾಮು, ಇದು ಬಿ ಕಾಂಪ್ಲಿಮೆಂಟ್ ವೆನ್ ಡಯಾಗ್ರಾಮು. ಆ್ಯಂಡ್ ಇವೆರಡೂ ಯೂನಿಯನ್ ಮಾಡಿದಾಗ ಸೊ ಇಲ್ಲಿ ಇದನ್ನು ಎಲ್ಲ ಎಲಿಮೆಂಟ್ಸು ತೊಗೊತಿದ್ದೀವಿ, ಈ ಕಡೆನೂ ಎಲ್ಲ ಶೇಡೆಡ್ ಎಲಿಮೆಂಟ್ಸ್ ಎಲ್ಲನೂ ತೊಗೊತಿದ್ದೀವಿ. ಸೊ ಎರಡನ್ನೂ ಕಂಬೈನ್ ಮಾಡಿದಾಗ ಬರುವಂತಹ ವೆನ್ ಡಯಾಗ್ರಾಮ್ ಯಾವುದು? ಇದು. ಸೊ ದಿಸ್ ಇಸ್ ನಥಿಂಗ್ ಬಟ್ ಎ ಕಾಂಪ್ಲಿಮೆಂಟ್ ಯೂನಿಯನ್ ಬಿ ಕಾಂಪ್ಲಿಮೆಂಟ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಲೆಟ್ ಯು ಬಿ ದ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ಇನ್ ಅ ಪ್ಲೇನ್ if A is the set of all triangles with at least one angle different from 60 degree, then what is A complement? ಸೊ ಏನು ಹೇಳಿದ್ದಾರೆ?
ಯು ಸೆಟ್ಟಲ್ಲಿ ಎಲ್ಲ ಟ್ರಯಾಂಗಲ್ಸು ಇರುತ್ತೆ ಆ್ಯಂಡ್ ಎ ಸೆಟ್ಟಲ್ಲಿ ಸೆಟ್ ಆಫ್ ಆಲ್ ಟ್ರಯಾಂಗಲ್ಸ್ ವಿತ್ ಅಟ್ಲೀಸ್ಟ್ ಒನ್ ಆ್ಯಂಗಲ್ ಡಿಫ್ರೆಂಟ್ ಫ್ರಮ್ 60 ಡಿಗ್ರಿ. ಸೊ ಇಲ್ಲಿ ನಮಗೆ ಎ ಸೆಟ್ಟಲ್ಲಿ ಯಾವ್ಯಾವ ಟ್ರಯಾಂಗಲ್ಸ್ ಬರುತ್ತೆ, ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಯಾವುದಲ್ಲ ಆ ಟ್ರಯಾಂಗಲ್ಸ್ ಬರುತ್ತೆ. ಸೊ ಎ ಕಾಂಪ್ಲಿಮೆಂಟಲ್ಲಿ ಯಾವ್ದು ಬರುತ್ತೆ, ಯೂನಿವರ್ಸಲ್ ಸೆಟ್ಟಲ್ಲಿರುವಂತಹ ಟ್ರಯಾಂಗಲ್ಸ್ಗಳಲ್ಲಿ ಎಲ್ಲ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಅಲ್ಲದೇ ಇರೋಂತಹ ಟ್ರಯಾಂಗಲ್ಸ್ನ ನಾವು ರಿಮೂವ್ ಮಾಡಿದ್ರೆ ಉಳ್ಕೊಳ್ಳೋದೇನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಅಂದರೆ ಎ ಸೆಟ್ಟಲ್ಲಿರೋಂತಹ ಟ್ರಯಾಂಗಲ್ಸ್ನೆಲ್ಲ ನಾವು ರಿಮೂವ್ ಮಾಡ್ತಿದ್ದೀವಿ. ಸೊ ಉಳ್ಕೊಳ್ಳೋದೇನು ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್. ಸೊ ಎ ಕಾಂಪ್ಲಿಮೆಂಟಲ್ಲಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ಸ್ ಇರುತ್ತೆ. Fill in the blanks to make each of the following a true statement. ಸೊ ಇಲ್ಲಿ ಫಸ್ಟ್ ಒನ್ ಏನು, ಎ ಯೂನಿಯನ್ ಎ ಕಾಂಪ್ಲಿಮೆಂಟ್. ಸೊ ನಮಗೆ ಗೊತ್ತಿರೋ ಹಾಗೆ ಪ್ರಾಪರ್ಟಿ ಇದೆ ಎ ಯೂನಿಯನ್ ಎ ಕಾಂಪ್ಲಿಮೆಂಟ್ ಅಂತ ಅಂದರೆ ಯೂನಿವರ್ಸಲ್ ಸೆಟ್ ಅಲ್ವಾ. ಸೊ ಇಲ್ಲಿ ನೆಕ್ಸ್ಟು 5 ಕಾಂಪ್ಲಿಮೆಂಟ್ ಇದೆ. 5 ಕಾಂಪ್ಲಿಮೆಂಟ್ ಅಂತ ಅಂದರೆ ಏನು, ಯೂನಿವರ್ಸಲ್ ಸೆಟ್ಟು. ಯೂನಿವರ್ಸಲ್ ಸೆಟ್ ಜೊತೆಗೆ ಎ ಸೆಟ್ನ ನಾವು ಇಂಟರ್ಸೆಕ್ಷನ್ ಮಾಡಿದ್ರೆ ಏನು ಬರುತ್ತೆ, ನಮಗೆ ಎನೇ ಬರುತ್ತೆ. ಸೊ ಇಲ್ಲಿ ಎ ಬರೀತೀರಾ. ನೆಕ್ಸ್ಟ್ ಎ ಇಂಟರ್ಸೆಕ್ಷನ್ ಎ ಕಾಂಪ್ಲಿಮೆಂಟ್. ಸೊ ಇದನ್ನು ಅಷ್ಟೇ ನಾವು ಕಾಂಪ್ಲಿಮೆಂಟ್ ಲಾಸಲ್ಲಿ ಓದಿದ್ದೀವಿ. ಎ ಮತ್ತು ಎ ಕಾಂಪ್ಲಿಮೆಂಟ್ಗೆ ನಮಗೆ ಯಾವುದೂ ಕಾಮನ್ ಎಲಿಮೆಂಟ್ಸ್ ಬರೋದಿಲ್ಲ. ಸೊ ಕಾಮನ್ ರೀಜನ್ನೂ ಬರೋದಿಲ್ಲ. ಏನಾಗುತ್ತೆ, ನಲ್ ಸೆಟ್ ಆಗುತ್ತೆ. ಲಾಸ್ಟ್ ಒನ್ ಯೂನಿವರ್ಸಲ್ ಸೆಟ್ ಹೋಲ್ ಕಾಂಪ್ಲಿಮೆಂಟ್ ಇಂಟರ್ಸೆಕ್ಷನ್ ಎ. ಸೊ ಯೂನಿವರ್ಸಲ್ ಸೆಟ್ ಹೋಲ್ ಕಾಂಪ್ಲಿಮೆಂಟ್ ಅಂತ ಅಂದ್ರೇನು 5 ಅಲ್ವಾ. ಸೊ 5 ಇಂಟರ್ಸೆಕ್ಷನ್ ಎ ಅಂತ ಅಂದರೆ ಏನಾಗುತ್ತೆ 5 ಆಗುತ್ತೆ, ಅಂದರೆ ನಲ್ ಸೆಟ್ಟೇ ಆಗುತ್ತೆ. ಸೊ ಇಲ್ಲಿಗೆ ನಮ್ಮ ಸೆಟ್ಸ್ ಚಾಪ್ಟರ್ ಮುಗೀತು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟು ಅರ್ಥ ಆಗಿದ್ರೆ ಯೂಸ್ಫುಲ್ ಆಗುತ್ತೆ ಅಂದರೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಆ್ಯಂಡ್ PU ಯಾರ್ಯಾರು ಓದ್ತಿರ್ತಾರೋ ಎಲ್ರಿಗೂ ಶೇರ್ ಮಾಡಿ. ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.